ಐಪಿಎಲ್ ಆಟಗಾರರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ನೋಂದಣಿ. ಐಪಿಎಲ್ನಲ್ಲಿ ಆಡುವ ಆಸಕ್ತಿಯುಳ್ಳ ಆಟಗಾರರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ತಮ್ಮ ಕ್ರಿಕೆಟ್ ಮಂಡಳಿ ಅಥವಾ ಏಜೆಂಟ್ ಮೂಲಕ ನೋಂದಾಯಿಸುತ್ತಾರೆ. ಭಾರತೀಯ ಉದಯೋನ್ಮುಖ ಆಟಗಾರರು ಬಕ್ಸೈ ಮೂಲಕ ನೋಂದಾಯಿಸುತ್ತಾರೆ. ಅಂತಾರಾಷ್ಟ್ರೀಯ ಆಟಗಾರರು ತಮ್ಮ ಸಂಬಂಧಿತ ಮಂಡಳಿಗಳ ಮೂಲಕ ಅರ್ಜಿ ಸಲ್ಲಿಸುತ್ತಾರೆ. ಫ್ರಾಂಚೈಸಿಗಳು ನೋಂದಾಯಿತ ಆಟಗಾರರ ಪಟ್ಟಿ ಪರಿಶೀಲಿಸಿ ತಮಗೆ ಬೇಕಾದ ಆಟಗಾರರನ್ನು ಶಾರ್ಟ್ಲಿಸ್ಟ್ ಮಾಡಿ ಸಲ್ಲಿಸುತ್ತವೆ. ವರ್ಗೀಕರಣ ಮತ್ತು ಮೂಲ ಬೆಲೆ. ಆಟಗಾರರನ್ನು ಅವರ ಪಾತ್ರಗಳ ಬ್ಯಾಟ್ಸ್ಮನ್, ಬೌಲರ್, ಆಲ್ರೌಂಡರ್, ವಿಕೆಟ್ ಕೀಪರ್ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಆಟಗಾರರ ಮೂಲ ಬೆಲೆ 20 ಲಕ್ಷದಿಂದ 2 ಕೋಟಿಗಳ ಮಧ್ಯೆ ಇರುತ್ತದೆ. ಈ ಮೂಲ ಬೆಲೆ ಫ್ರಾಂಚೈಸಿಗಳಿಗೆ ಪ್ರಾರಂಭಿಕ ಹರಾಜು ಮಾಡಲು ಸಹಾಯಕವಾಗುತ್ತದೆ. ಹರಾಜು ಪ್ರಕ್ರಿಯೆ. 1. ಉನ್ನತ ಪ್ರೊಫೈಲ್ ಆಟಗಾರರು. ಹರಾಜು ಪ್ರಾರಂಭವು ಹೆಚ್ಚಿನ ಹರಾಜು ನಿರೀಕ್ಷೆಯಿರುವ ಆಟಗಾರರೊಂದಿಗೆ ನಡೆಯುತ್ತದೆ. 2. ಪಾತ್ರಾಧಾರಿತ ಗುಂಪುಗಳು. ಬ್ಯಾಟ್ಸ್ಮನ್, ವೇಗ ಮತ್ತು ಸ್ಪಿನ್ ಬೌಲರ್, ಆಲ್ರೌಂಡರ್, ವಿಕೆಟ್ ಕೀಪರ್. 3. ಅನ್ಕ್ಯಾಪ್ಡ್ ಆಟಗಾರರು. ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸದ ಆಟಗಾರರು ದೇಶೀಯ ಟೂರ್ನಮೆಂಟುಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದವರು ಸೇರಿದ್ದಾರೆ. 4. ವೇಗದ ಹರಾಜು. ಕೊನೆಗೆ ಮಾರಾಟವಾಗದ ಆಟಗಾರರನ್ನು ಪುನಃ ಹರಾಜಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಬಿಡ್ ಪ್ರಕ್ರಿಯೆ. ಆಟಗಾರರ ಮೂಲ ಬೆಲೆ ಹರಾಜಿನ ಆರಂಭಿಕ ಮೊತ್ತವನ್ನು ನಿರ್ಧರಿಸುತ್ತದೆ. ಸ್ಪರ್ಧಾತ್ಮಕ ಹರಾಜಿನ ನಂತರ ಗರಿಷ್ಠ ಹರಾಜು ಮಾಡಿದ ಫ್ರಾಂಚೈಸಿಗೆ ಆಟಗಾರ ಲಭ್ಯವಾಗುತ್ತಾರೆ. ಮಾರಾಟವಾಗದ ಆಟಗಾರರನ್ನು ನಂತರದ ಹಂತಗಳಲ್ಲಿ ಸೇರಿಸಬಹುದು. ಜತೆಗಟ್ಟುವ ನಿಯಮಗಳು. 1. ತಂಡದ ಗಾತ್ರ. ಕನಿಷ್ಠ 18 ಆಟಗಾರರು, ಗರಿಷ್ಠ 25 ಆಟಗಾರರು. 2. ಅಂತಾರಾಷ್ಟ್ರೀಯ ಆಟಗಾರರು, ಗರಿಷ್ಠ 8 ಆಟಗಾರರು. 3. ವೇತನ ಮಿತಿಯನ್ನು ಪಾಲಿಸಬೇಕು. ತಂಡವು ನಿರ್ದಿಷ್ಟ ಬಜೆಟ್ ಒಳಗೆ ತನ್ನ ತಂಡವನ್ನು ರೂಪಿಸಬೇಕು. 4. ಪಾತ್ರಗಳ ಸಮತೋಲನ. ತಜ್ಞ ಆಟಗಾರರು ಮತ್ತು ಆಲ್ರೌಂಡರ್ಗಳ ಮಧ್ಯೆ ಸಮತೋಲನ ಇರಬೇಕು. ಪೂರ್ವ ಹರಾಜು ಉಳಿಸುವಿಕೆ ಮತ್ತು ವಹಿವಾಟುಗಳು. 1. ಆಟಗಾರರನ್ನು ಉಳಿಸುವಿಕೆ. ಪ್ರತಿ ಫ್ರಾಂಚೈಸಿ 6 ಆಟಗಾರರನ್ನು ಉಳಿಸಬಹುದು. ಇದರಲ್ಲಿ 5 ಅಂತಾರಾಷ್ಟ್ರೀಯ ಕ್ಯಾಪ್ ಆಟಗಾರರು ಮತ್ತು 2 ಅನ್ಕ್ಯಾಪ್ ಆಟಗಾರರು ಇರಬಹುದು. 2. ಬಜೆಟ್. ಪ್ರತಿ ತಂಡಕ್ಕೆ 120 ಕೋಟಿಯ ಪರ್ಸ್ ಲಭ್ಯವಿರುತ್ತದೆ. ಅನ್ಕ್ಯಾಪ್ ಆಟಗಾರರ ಉಳಿಸುವ ಮೂಲ ಬೆಲೆ 4 ಕೋಟಿ. ಅಂತಾರಾಷ್ಟ್ರೀಯ ಆಟಗಾರರ ಮೊದಲ ಆಯ್ಕೆಗೆ 18 ಕೋಟಿ, ಎರಡನೇ ಆಯ್ಕೆಗೆ 14 ಕೋಟಿ ವ್ಯಯವಾಗುತ್ತದೆ.